ಸೀರಿಯಲ್ಗಳ ದುನಿಯಾದ ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರಿಬಹುದು. ಈಗ ನೀವು ನಂಬಲ್ಲ, ನಾವು ಪ್ರೀತಿಲದ ಮೇಲೆ ಮಾಡುವಾಗ ಯಶು ಫಸ್ಟ್ ಶಾಟ್ ನಂದು ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇತ್ತು. ಶಿ ವಾಸ್ ಆಲ್ಮೋಸ್ಟ್ ಶಿವರಿಂಗ್. ಸೊ ಲೈಕ್ ಅಯ್ಯೋ ಹಂಗೆಲ್ಲ ಯಶು ಕಟ್ಔಟ್ ಹೂ ಬೀಳೋದು ಪ್ರತಿಯೊಂದು ಹಿ ಯೂಸ್ ಟು ಟಾಕ್ ಅಂಡ್ ವಿ ಯೂಸ್ ಟು ಲಾಫ್ ಅಬೌಟ್ ಇಟ್. ಮೂರು ನಿಜ ಆಗಿದೆ ನಿಜವಾಗ್ಲೂ. ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನ ಹಾಳು ಮಾಡುತ್ತವೆ ಅಂತ. ನನಗೆ ಎಷ್ಟೋ ನೆಗೆಟಿವಿಟಿ ಅನ್ಸುತ್ತೆ. ಅಯ್ಯೋ ಬಿಗ್ ಸ್ಕ್ರೀನ್ ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ. ರಿಟೈರ್ ಆಗಿದ್ದೀನಮ್ಮ, ಏನ್ ಕೆಲಸ ಇಲ್ಲ, ಒಂದು ಪಾತ್ರ ಗೀತರ ಇದ್ರೆ ಕೊಡಿ, ಸಖತ್ ಸಿಟ್ ಬರುತ್ತೆ ನಂಗೆ. ಅವಾಗ ಒಂದು ಹುಡುಗ ಇಬ್ರು ಹುಡುಗಿರು, ಇದು ಕಾಮನ್ ಆಗೋಗ್ಬಿಟ್ಟಿದೆ. ಎಲ್ಲವನ್ನೂ ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ನ ಕತೆ ಅನ್ಸ್ತಾ ಇರುತ್ತೆ. ನಿರ್ಮಾಪಕರು ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ನಮಗೆ. ಈ ನಮ್ಮನ್ನ ನಂಬಿ ಬಂದವರಿಗೆ ನಾವು ನಿಮ್ಗೆ ಅರ್ಥ ಆಗಲ್ವಾ ನೋಡಿ ಹಿಂಗಿಂಗ್ ಆಗಿದೆ, ಇದು ಈ ತರ ಇದೆ. ನಾವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಹೆದರ್ಕೋತೀವಿ. ಇವತ್ತಿನ ಜನರೇಷನ್ ಚೇಂಜ್ ಆಗಿದೆ. ಎವ್ರಿ ಮಿನಿಟ್ ಹ್ಯಾಸ್ ಬಿಕಮ್ ಮನಿ. ಮೈ ಪ್ರೆಸೆನ್ಸ್ ಇಸ್ ಮನಿ. ಇನ್ನೊಂದು ಆರೋಪ ತಗೊಳ್ಳ, ಇದೊಂಥರ ಧಾರಾವಾಹಿ ಮಾಡಿ ಆರೋಪಗಳನ್ನ ತಗೊಳ್ಳೋಂಗಾಗಿದೆ ನನ್ನ ಪರಿಸ್ಥಿತಿ. ಅಲ್ಲೆಲ್ಲ ನಂಬರ್ 1 ಅಲ್ಲಿ ಇದ್ದವ್ರು ಇಲ್ಲಿ ಅದೇ ತರ ಮಾಡ್ತಾರ. ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ. ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ ತೆಲುಗು ಇಂಡಸ್ಟ್ರಿ ತಮಿಳ್ ನೋಡ್ಕೊಂಡು ಹೆಂಗ್ ಮಾಡ್ತಾರಲ್ವಾ ಅಂತ. ವೈ ಶುಡ್ ವಿ ಡೂ? ನೀವು ನನ್ನ ಕೇಳಿದ್ರೆ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ? ಯಾರಾದರೂ ನಿಮ್ಮನ್ನ ಆ ಥರ ಬೇರೆ ಥರ ಡೀಲ್